ಸರಣಿ ಆತ್ಮಹತ್ಯೆಯ ಕಿಚ್ಚು ಜೋರಾಗಿದೆ. ಹಾಗಾದ್ರೆ ರೈತನ ಹೆಸರಿನಲ್ಲಿ ಸಂಘರ್ಷ ಶುರುವಾಯಿತಾ? ಬೀದರ್ನಲ್ಲಿ ನಡೆದಿರ್ತಕ್ಕಂತಹ ಸರಣಿ ಆತ್ಮಹತ್ಯೆಯ ಕುರಿತು ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಇದು. ಬೀದರ್ನಲ್ಲಿ ಸರಣಿ ಆತ್ಮಹತ್ಯೆಯ ಕಿಚ್ಚು. ಖಂಡ್ರೆ ವರ್ಸಸ್ ಖೂಬಾ ಹೈ ವೋಲ್ಟೇಜ್ ವಾರ್. ರೈತನ ಹೆಣದ ಮೇಲೆ ರಾಜಕೀಯ ಸಂಘರ್ಷನ. ಬೀದರ್ ಜಿಲ್ಲೆಯಲ್ಲಿ ರೈತರ ಸಾವುಗಳ ಸರಣಿ. 3 ವರ್ಷದಲ್ಲಿ 178 ಅನ್ನದಾತರ ಆತ್ಮಹತ್ಯೆ. ಸಚಿವ ಖಂಡ್ರೆ ತವರ್ನಲ್ಲಿ ರೈತರ ಮರಣ ಮೃದಂಗ. ಖಂಡ್ರೆ ವಿರುದ್ಧ ತೊಡೆತಟ್ಟಿದ ಮಾಜಿ ಸಚಿವ ಭಗವಂತ ಖೂಬಾ. ಸರ್ಕಾರದ ವೈಫಲ್ಯಕ್ಕೆ ರೈತ ಬಲಿಯಾಗುತ್ತಿದ್ದಾನ? ಸಾವಿನ ಮನೆಯಲ್ಲಿ ರಾಜಕೀಯ ಕೆಸರ ಚಾಟ ಎಷ್ಟು ಸರಿ? ಗ್ಯಾರಂಟಿ ಬಿಟ್ಟು ರೈತನ ಪ್ರಾಣ ಉಳಿಸಿ ಅಂತ ಖೂಬಾ. ಆರೋಪಕ್ಕೆ ಸಚಿವರ ಉತ್ತರವೋ ಅಥವಾ ಪ್ರತಿ ದಾಳಿಯೋ? ಬೀದರ್ ರಣಾಂಗಣದಲ್ಲಿ ರೈತ ಸಂಕಷ್ಟದ ಬಿಸಿ. ಬೀದರ್ನಲ್ಲಿ ಸರಣಿ ಆತ್ಮಹತ್ಯೆಯ ಕಿಚ್ಚು ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಈಶ್ವರ್ ಖಂಡ್ರೆ ಈಗಿನ ಹಾಲಿ ಕಾಡು ಮಂತ್ರಿ, ಇನ್ನು ಖೂಬಾ ಭಗವಂತ ಖೂಬಾ ಮಾಜಿ ಸಚಿವರು. ಬೀದರ್ ಜಿಲ್ಲೆಯಲ್ಲಿ ರೈತರ ಸಾವುಗಳು ನಿರಂತರವಾಗಿ ವರದಿಯಾಗ್ತಾ ಇದೆ. 3 ವರ್ಷದಲ್ಲಿ 178 ಅನ್ನದಾತರ ಆತ್ಮಹತ್ಯೆ. ಇದು ಕೃಷಿ ಇಲಾಖೆ ಯೋಚಿಸಬೇಕಾದ ವಿಚಾರ ಅಲ್ಲ, ಇಡೀ ಸರ್ಕಾರದ ಕ್ಯಾಬಿನೆಟ್ ಯೋಚಿಸಬೇಕಾದ ವಿಚಾರ ಇದು. ರೈತರನ್ನ ದೇಶದ ಬೆನ್ನೆಲುಬು ಅಂತ ವ್ಯಾಖ್ಯಾನಿಸುವ ಸರ್ಕಾರಗಳು, ರೈತನನ್ನ ದೇಶದ ಅಭಿಮಾನ ಅಂತ ಹೇಳಿ ಕಂಡು ವೇದಿಕೆಯಲ್ಲಿ ಭಾಷಣ ಮಾಡುವಂತಹ ರಾಜಕಾರಣಿಗಳು ಕೇವಲ ಬರೀ ತಿಂಗಳ ಎಡೆಯಲ್ಲಿ 178 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಇದು ಒಂದು ರಾಜ್ಯದ ಅತಿ ದೊಡ್ಡ ದುರಂತ. ಇದು ನಾವು ರೈತರ ಪರ ಎಂದು ಹೇಳಿಕೊಂಡು ಮತ ಪಡೆದು ಅಧಿಕಾರಕ್ಕೆ ಬರೋ ರಾಜಕಾರಣಿಗಳ ನೆತ್ತಿಯಲ್ಲಿ ಬೆವರಿಳಿಬೇಕು ಈ ವಿಚಾರ ಕಳೆದಾಗ. 2023-24ರಲ್ಲಿ 76 ರೈತರು ಸಾವು. ಪ್ರಸಕ್ತ ಸಾಲಿನಲ್ಲೂ ಕೃಷಿಕರ ಮರಣ ಮೃದಂಗ. ಈ ವರ್ಷವೇ ಜಿಲ್ಲೆಯಲ್ಲಿ 32 ರೈತರ ಸಾವಾಗಿದೆ. ಪ್ರಕೃತಿ ವಿಕೋಪದ ಹೊಡೆತಕ್ಕೆ ನಲುಗಿದ ರೈತ ಸಮುದಾಯ ಯಾರಿಗೆ ಹೇಳಿಕೊಳ್ಳೋದು? ಬೆಳೆ ಬಂದಾಗ ಬೆಲೆ ಇಲ್ಲ, ಬೆಲೆ ಬಂದಾಗ ಮಳೆ ಇಲ್ಲ. ಈಶ್ವರ್ ಖಂಡ್ರೆ ತವರಿನಲ್ಲೇ ರೈತರ ಸಾವು. ಸರ್ಕಾರದ ವಿರುದ್ಧ ವ್ಯಾಕ್ರೋಶ. ಸಾವಿನ ಮನೆಯಾದ ಅನ್ನದಾತನ ಹೊಲ. ಬೀದರ್ನಲ್ಲಿ ಸರಣಿ ಸಾವು. 3 ವರ್ಷಗಳಲ್ಲಿ 178 ರೈತರ ಆತ್ಮಹತ್ಯೆ. ಗ್ಯಾರಂಟಿ ಯೋಜನೆಗಳ ಮಧ್ಯೆಯೂ ನಿಲ್ಲದ ಅನ್ನದಾತನ ಕಣ್ಣೀರು. ಸಾಲದ ಸುಳಿಗೆ ಸಿಲುಕಿ ನೇಣಿಗೆ ಶರಣಾದ 178 ಕೃಷಿಕರು. ಇದು ಶಾಪ. ಇದು ರಾಜ್ಯದ ಅನ್ನದಾತನ ಸಾವು ಆ ರಾಜ್ಯದ ಸರ್ಕಾರಕ್ಕೆ ಅವಮಾನ. ಒಂದು ರಾಜ್ಯದ ಅನ್ನದಾತನ ಸರಣಿ ಸಾವುಗಳಿದೆಯಲ್ಲ, ಆ ರಾಜ್ಯದ ಸರ್ಕಾರವನ್ನೇ ಕಟಕಟೆಗೆ ನಿಲ್ಲಿಸುವಂತಹದ್ದು ಕೇವಲ ಕೃಷಿ ಇಲಾಖೆ ಮಾತ್ರ ಯೋಚನೆ ಮಾಡಬೇಕಾಗಿರೋ ವಿಚಾರ ಅಲ್ಲ. ಇನ್ನು ದಿನಾಸಾಯಿ ಅವರಿಗೆ ಅಳವ್ರು ಯಾರು ಅನ್ನೋ ಸರ್ಕಾರಕ್ಕೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಸರ್ಕಾರ ಅಂದ್ರೆ ಕೇವಲ ಕ್ಯಾಬಿನೆಟ್ ಅಲ್ಲ. ಸರ್ಕಾರ ಅಂದ್ರೆ ಮಾನವೀಯತೆ, ಸರ್ಕಾರ ಅಂದ್ರೆ ಅನುಕಂಪ, ಸರ್ಕಾರ ಅಂದ್ರೆ ಕಾಳಜಿ, ಸರ್ಕಾರ ಅಂದ್ರೆ ರಾಜ್ಯ. ಸರ್ಕಾರ ಅಂದ್ರೆ ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲ. ಈ ರಾಜ್ಯದ ರೈತನೊಬ್ಬ ತನ್ನ ಮನೆಯ ಕಟ್ಟಕಡೆಯ ಕೋಣೆಯಲ್ಲಿ ನೇಣು ಹಾಕೊಂಡು ಸಾಯ್ತಾನೆ ಅನ್ನೋದಾದ್ರೆ, ಆ ಸಾವಿಗೆ ಆತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅನ್ನೋ ಕಾರಣ ಅನ್ನುವುದಾದರೆ, ಈ ರಾಜ್ಯದ ಸರ್ಕಾರ ಇದೇನು ಪ್ರಯೋಜನ? ಬೀದರ್ ಎನ್ನುವಂತಹ ರಾಜಕಾರಣಿಗಳ ಭದ್ರಕೋಟೆಯಲ್ಲಿ, ಬೀದರ್ ಎನ್ನುವಂತಹ ನಮ್ಮ ರಾಜ್ಯದ ಕಿವಿಯಂತಿರುವಂತಹ ಜಿಲ್ಲೆ ಅದು. ನಮ್ಮ ರಾಜ್ಯದ ಶ್ರವಣ ಅಂತ ಕರೀತೀವಿ ಬೀದರ್ನನ್ನ. ಅಂತಹ ಬೀದರ್ ಜಿಲ್ಲೆಯಲ್ಲಿ ರೈತರು ದಿನಂಪ್ರತಿ ಸಾಯ್ತಿದ್ದಾರೆ ಅನ್ನುವುದಾದ್ರೆ, ಅದನ್ನೂ ಕೂಡ ನೀವು ರಾಜಕೀಯ ವಿಚಾರವಾಗಿ ತೆಗೆದುಕೊಳ್ತೀರಿ. ನಿಮ್ಮ ಮೂಗಿನ ನೇರಕ್ಕಿಷ್ಟು ಸಾವುಗಳಾಗಿದೆ ಅಂತ ಹೇಳಿ ಯಾವುದೋ ಪಕ್ಷದ ಮಾಜಿ ಸಚಿವರು ಹೇಳಿದ್ರು ಕೂಡ ಒಪ್ಪಿಕೊಳ್ಳ ವ್ಯವಧಾನ ಮತ್ತು ಸಮಾಧಾನ ನಿಮ್ಮದಾಗಿರಬೇಕು. ಅದಕ್ಕೆ ಕೌಂಟರ್ ಕೊಡೋದು ಅಂದ್ರೆ ಏನು? ನಿಮ್ಮ ಬಾಯಿ ತಪ್ಪಲ ಅದು. ರೈತನ ಸಾವನ್ನ ವಿಜೃಂಭಣೆಯಿಂದ ಪೊಲಿಟಿಕಲ್ ಕೌಂಟರ್ ಅಟ್ಯಾಕ್ ಮುಖಾಂತರವಾಗಿ ತೀರಿಸಿಕೊಳ್ಳುತ್ತೀರಿ ಅನ್ನೋದಾದ್ರೆ, ನಿಮ್ಮ ಸಣ್ಣ ಹೃದಯದಲ್ಲೊಂದು ವಿಶಾಲತೆ ಇಲ್ಲ, ರೈತರ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲ. ಲವಲೇಶದಷ್ಟು ಇಲ್ವಲ್ರಿ ರೈತರ ಮೇಲೆ ಕಾಳಜಿ. ಕಾಡು ಮಂತ್ರಿಗಳೇ, ವಿಪರೀತ ಅನ್ನಿಸ್ಕೊಳ್ತಿರು, ವಿಪರೀತ ಅಂತ ಕರೆಸಿಕೊಳ್ಳುತ್ತಿದ್ದು. ರೈತರ ಬಗ್ಗೆ ಕನ್ಸರ್ನ್ ಇಟ್ಟುಕೊಂಡವರು ಭಗವಂತ ಖೂಬಾದ್ರೇನು ಮತ್ತೊಬ್ಬರಾದ್ರೇನು ಸರ್ಕಾರಕ್ಕೆ ಸಲಹೆ ಕೊಡಬೇಕಾದ ಎಕ್ಸಲೆಂಟ್ ಲಿಸನರ್ ಆಗಿ ನೀವು ಅದನ್ನು ಕೇಳಿಸ್ಕೊಳ್ಳಿ.
ಅದು ಬಿಟ್ಟು ರಾಜಕೀಯ ಕೌಂಟರ್ ಕೊಡೋದಲ್ಲ ನಿಮ್ಮ ಉತ್ತರ. ಬೀದರ್ನಲ್ಲಿ ಸರಣಿ ಆತ್ಮಹತ್ಯೆಯ ಕಿಚ್ಚು ವಿಪರೀತ. ಖಂಡ್ರೆ ವರ್ಸಸ್ ಕೂಬಾ ಹೈ ವೋಲ್ಟೇಜ್ ವಾರ್ ಶುರುವಾಗಿದೆ. ರೈತರ ಹೆಣದ ಮೇಲೆ ರಾಜಕೀಯ ಸಂಘರ್ಷ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬೀದರ್ ಜಿಲ್ಲೆಯಲ್ಲಿ ರೈತರ ಸಾವುಗಳು ಸರಣಿ. ತಿಂಗಳಿಗೊಂದು ರೈತನ ಸಾವು ವರದಿಯಾಗ್ತಾ ಇದೆ. 3 ವರ್ಷಗಳಲ್ಲಿ 178 ಅನ್ನದಾತರ ಆತ್ಮಹತ್ಯೆ ಅನ್ನುವುದಾದರೆ ಒಂದು ಸರ್ಕಾರವೇ ಕಟಕಟೆಯಲ್ಲಿ ನಿಲ್ಲಬೇಕಾದ ಸುದ್ದಿ ಇದು. ಸಚಿವ ಈಶ್ವರ್ ಖಂಡ್ರೆ ತವರ್ನಲ್ಲೇ ರೈತರ ಈ ತರಹದ ಮರಣ ಮೃದಂಗ. ನಿಜಕ್ಕೂ ಕೂಡ ಇದು ಅತ್ಯಂತ ಘೋರ. ಇದು ಖಂಡ್ರೆ ವಿರುದ್ಧ ತೊಡೆತಟ್ಟಿದ ಮಾಜಿ ಸಚಿವ ಭಗವಂತ ಖೂಬಾ. ಜನಹಿತಕ್ಕಾಗಿ ತೊಡೆತಟ್ಟುವ ಯಾವುದೇ ಪಕ್ಷದ, ಯಾವುದೇ ಸಿದ್ಧಾಂತದ, ಯಾವುದೇ ವ್ಯಕ್ತಿಯಾದರೂ ಕೂಡ ನಾವು ಬೆಂಬಲಿಸ್ತೀವಿ. ಜನಹಿತಕ್ಕಾಗಿರಬೇಕು. ರೈತನ ಪರವಾಗಿ ನಿಂತುಕೊಳ್ಳುವಂತಹ ಯಾವುದೇ ಪಕ್ಷ ಅದೇನು, ಆಡಳಿತಾರೂಢ ಪಕ್ಷದ ವಿರುದ್ಧ ರೈತನ ಸಾವಿನ ಮೇಲೆ ರಾಜಕಾರಣ ಮಾಡ್ತೀರಿ ಅಂತ ಹೇಳಿ ಭಗವಂತ ಖೂಬಾ ಗ್ಯಾರಂಟಿ ಬಿಟ್ಟು ರೈತನ ಪ್ರಾಣ ಉಳಿಸಿ ಅಂತ ಖೂಬಾ. ರೈತನ ಪ್ರಾಣ ಉಳಿಸಿ. ಸೀಸನಿಗೆ ತಕ್ಕ ಹಾಗೆ ಬದಲಾಗೋದಲ್ಲ ಸರ್ಕಾರದ ಮನಸ್ಥಿತಿಗಳು. ರೈತ ಬೆಳೆದಿರೋ ಬೆಳೆ ಪರಿಸ್ಥಿತಿಗಳೇನಾಯಿತು? ಮುಂಗಾರು ಹಿಂಗಾರಿನಲ್ಲಿ ರೈತ ಅನುಭವಿಸಿದ ಕಷ್ಟಗಳೇನು? ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ರೈತನಿಗಾಗಿ ತೆಗೆದುಕೊಂಡ ಸರ್ಕಾರದ ಕ್ರಮಗಳೇನು? ಸರ್ಕಾರ ತೆಗೆದುಕೊಂಡ ಕ್ರಮಗಳಲ್ಲಿ ರೈತನಿಗಾದಂತಹ ಅನುಕೂಲ ಏನು? ಸರ್ಕಾರದ ನಿರ್ಧಾರಗಳು ರೈತನಿಗೆ ಸಮಾಧಾನ ಪಡಿಸ್ತಾ ಇದೆಯಾ? ಕೃಷಿ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಬೇಕು? ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂತಹ ದುರ್ಬಲ ನಿಯಮಗಳು ಯಾವುದು? ಅದನ್ನು ತೆಗೆದುಹಾಕೋ ಕೆಲಸ ಸರ್ಕಾರದ್ದು. ರೈತನಿಗಾಗಿ, ರೈತರಿಂದ, ರೈತರಿಗೋಸ್ಕರ ಇರಬೇಕಾದ ಸರ್ಕಾರ. ಆದರೆ ಒಂದು ಜಿಲ್ಲೆಯ ಈ ಪರಿ ಆತ್ಮಹತ್ಯೆ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.